ನಮಸ್ಕಾರ ವೀಕ್ಷಕರೇ, ನಾವು ನಿಮಗೆ ಹಲವಾರು ಯಕ್ಷಗಾನ ಕಲಾವಿದರನ್ನು ಆಲ್ರೆಡಿ ಪರಿಚಯ ಮಾಡಿದ್ದೀವಿ. ಅದೇ ರೀತಿ ಒಂದು ಹಿರಿಯ ಯಕ್ಷಗಾನ ಕಲಾವಿದರು ಅಂತ ಹೇಳ್ಬೋದು. ಯಾಕಂದರೆ ಇವರು 30-35 ವರ್ಷಗಳ ಕಾಲ ಯಕ್ಷಗಾನದಲ್ಲಿ ನಿರಂತರವಾಗಿದ್ದಾರೆ. ಜೊತೆಗೆ ಹಲವಾರು ಒಂದು ಹೆಸರಾಂತ ಮೇಳಗಳಲ್ಲಿ ಅಭಿನಯ ಮಾಡಿದಂಥವ್ರು, ಒಂದು ಸಿಗೊಂದರು ಇರ್ಬೋದು, ಇನ್ನು ಹಲವಾರು ಮೇಳಗಳಲ್ಲಿ ತಮ್ಮ ಅದೇ ಆದ ಒಂದು ಹೆಸರು ಮಾಡಿದರೆ, ಜೊತೆಗೆ ಒಂದು ಹಲವಾರು ದಿಗ್ಗಜ ಕಲಾವಿದರ ಜೊತೆಗೆ ಯಕ್ಷಗಾನ ಮಾಡಿದಂಥ ಅನುಭವ ಹೊಂದಿರುವಂತಹ ಗಂಗಾಧರ್ ಹೆಗಡೆ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಬನ್ನಿ ಏನಕ್ಕೆ ಯಕ್ಷಗಾನಕ್ಕೆ ಬರ್ತಾರೆ ಹಾಗೂ ಅವರ ಯಕ್ಷಗಾನದ ಅನುಭವವನ್ನು ಮೂಲಕ ತಿಳ್ಕೊಳ್ಳೋಣ. ಮೊದಲಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ಪರವಾಗಿ ನಿಮಗೆ ಕೊಡ್ತೇನೆ. ನಿಮ್ಮ ಪರಿಚಯ ನಮ್ಮ ವೀಕ್ಷಕರು ತಿಳಿಸ್ಕೊಡ್ಬೇಕು. ಮೊದಲಾಗಿ ನನ್ನ ಆರಾಧ್ಯ ದೈವ ಗಣೇಶ್ ಪಾಲ್ ಮಹಾಗಣಪತಿಯ ಪಾದಾರವಿಂದಕ್ಕೆ ವಂದಿಸುತ್ತಾ, ಇದು ಒಂದು ಒಳ್ಳೆಯ ಸುದೀನ ಅಂತ ಹೇಳಬೇಕು. ಯಾಕೆ ಅಂತ ಹೇಳಿದರೆ, ಮೊದಲಾಗಿ ನೀವು ಕೇಳಿದ ಪ್ರಶ್ನೆ ಪರಿಚಯ. ಯಾವುದೇ ಒಬ್ಬ ಕಲಾವಿದನಿಗಾದರೂ ಪರಿಚಯ ಎನ್ನುವುದು ಬಹಳ ಮುಖ್ಯ. ಅದನ್ನು ನೀವು ಕೇಳಿದ್ದು ಸರಿಯಾಗುಂಟು. ಹಾಗಾಗಿ ನನ್ನ ಕಿರು ಪರಿಚಯ ಅಂತ ಹೇಳಿದರೆ, ಸಿರ್ಸಿ ತಾಲೂಕು ಜಡ್ಡಿಗದ್ದೆ ಎಂಬಂತಹ ಒಂದು ಪುಟ್ಟ ಗ್ರಾಮ, ಕಟ್ಟಿನ ಹಕ್ಕಲು ಎಂಬಂತಹ ನನ್ನ ಮನೆಯಲ್ಲಿ ಮಹಾಬಲೇಶ್ವರ ಹಾಗೂ ತಾರಾ ದಂಪತಿಯ ಹಿರಿಯ ಮಗನಾಗಿ ಜನಿಸಿದೆ. 2 ಜನ ತಮ್ಮಂದಿಕ್ಕಳು ಹಾಗೂ 1 ತಂಗಿ. ಹಾಗಾಗಿ ಮತ್ತು ಅಲ್ಲಿ ಹತ್ತಿರದಲ್ಲಿ ಗಣೇಶ್ ಪಾಲ್ ಮಹಾಗಣಪತಿ ದೇವಸ್ಥಾನ ಎನ್ನುವ ಪ್ರಖ್ಯಾತವಾದಂತಹ ದೇವಸ್ಥಾನ ಉಂಟು. ಆ ದೇವಸ್ಥಾನದ ಕುಟುಂಬದ ಅರ್ಚಕರೂ ಹೌದು ನಾವು. ಇಷ್ಟು ನನ್ನ ಕಿರು ಪರಿಚಯ. ಕೇಳಲ್ಪಟ್ಟೆ ಆ ದೇವಸ್ಥಾನ ಮಹಿಮೆ ಒಂದು ಯಕ್ಷಗಾನಕ್ಕೆ ಜಾಸ್ತಿ ಅಲ್ಲಿ ಒಂದು ಒಲವಿದೆ ಅದ್ರ ಬಗ್ಗೆ ಹೇಳ್ಬೋದಾ? ಹೌದು ಸರ್. ಈಗ ನಾನು ಯಕ್ಷಗಾನಕ್ಕೆ ಬರುವುದಕ್ಕೆ ಮೂಲ ಕಾರಣ ಆ ಕ್ಷೇತ್ರದ ಅಧಿದೇವನಾದಂತಹ ಮಹಾಗಣಪತಿ ಅಂತಲೇ ಹೇಳಬೇಕು. ಯಾಕೆ ಕೇಳಿದರೆ, ನಾವು ಯಕ್ಷಗಾನವನ್ನು ಪ್ರಾರಂಭ ಮಾಡುವಾಗ ದಕ್ಷಿಣಾಮೂರ್ತಿ ದೇವಾನಾಂ ಸಕಲ ಕಾರ್ಯ ಹೀಗೆ ಹೇಳ್ತೇವೆ ನಾವು. ಬಹುಶಃ ಅಲ್ಲಿಂದನೇ ಹುಟ್ಟುಕೊಂಡಿದೆಯೋ ಏನೋ ಗೊತ್ತಿಲ್ಲ. ಸಾಮಾನ್ಯ 500-600 ವರ್ಷದ ಇತಿಹಾಸ ಹೊಂದಿದಂತಹ ನಮ್ಮ ದೇವಸ್ಥಾನ, ನಮ್ಮ ಅಜ್ಜನಿಗೆ ಮೊದಲು ಬೆಟ್ಟದಲ್ಲಿತ್ತು. ಸೊಪ್ಪುನ ಬಿದ್ದು ಶಾಲ್ಮಲಾ ನದಿ ಎನ್ನುವಂತಹ ದೊಡ್ಡದೊಂದು ನದಿ ಉಂಟು. ಆ ನದಿಯಲ್ಲಿ ತೆಗೆದುಕೊಂಡು ಹೋಗಿ ನನ್ನನ್ನು ಪ್ರತಿಷ್ಠಾಪನೆ ಮಾಡುವಂಥ ನಮ್ಮ ಅಜ್ಜನಿಗೆ ಕನಸು ಬಿದ್ದಾಗ ಅಲ್ಲಿ ತಗೊಂಡು ಪ್ರತಿಷ್ಠಾಪನೆಯನ್ನು ಮಾಡಿದರು ನಮ್ಮ ಅಜ್ಜ, ನಮ್ಮ ಕುಟುಂಬದ ಮೂಲ ಪುರುಷರು. ಅದು ಹೋಗಿ ಇಟ್ಟಾಗ ನೋಡಿದ ತಕ್ಷಣದಲ್ಲಿ ಅದು ದಕ್ಷಿಣಕ್ಕೆ ಮುಖವಾಗಿ ಉಂಟು. ಯಾವುದೇ ದೇವರು ದಕ್ಷಿಣಕ್ಕೆ ಮುಖವಾಗಿಲ್ಲ, ಇರಲ್ಲ. ಹಾಗಾಗಿ ಆ ಹೆಸರು ಬಂತೋ ಏನೋ ದಕ್ಷಿಣಕ್ಕೆ ಮುಖವಾಗಿದ್ದರಿಂದ. ಮತ್ತು ಸುತ್ತು 4-6 ಜಿಲ್ಲೆಗಳಿಂದ ಆ ಕ್ಷೇತ್ರಕ್ಕೆ ನಡ್ಕೊಳ್ತಾರೆ. ಮಾಘಶುದ್ಧ ಚೌತಿಯ ದಿನ ನಮ್ಮ ಸಂಪ್ರದಾಯದಂತೆ ನಮ್ಮ ಮನೆಯ ಗಣಹೋಮ, ಅದು 12 ಕಾಯಿ ಗಣಹೋಮ ನಾವು ಮಾಡ್ತೇವೆ. ಅನಾದಿ ಕಾಲದಿಂದ ನಡ್ಕೋತ ಬಂದದ್ದು ಅದು. ಅದು ಈಗೇನಾಗಿದೆ ಕೇಳಿದರೆ ಜಾತ್ರೆ ಅಂತ ಎನಿಸ್ಕೊಂಡ್ಬಿಟ್ಟಿದೆ. ಜಾತ್ರೆ ಅಂತ ಹೇಳಿದರೆ ಸಾಮಾನ್ಯ 15-20 ಸಾವಿರ ಜನ ಆಗ್ತಾರೆ. ಅಲ್ಲಿ ಬಂದವರಿಗೆಲ್ಲರಿಗೂ ಉಚಿತವಾಗಿ ಅನ್ನದಾನ, ಯಾವುದೇ ಡೊನೇಷನ್ ಇಲ್ಲ. ನಮ್ಮ ಕುಟುಂಬದವರೇ ಅದನ್ನು ನಡೆಸ್ಕೊಂಡು ಬರ್ತಾರೆ. ಆ ಮಾಘಶುದ್ಧ ಚೌತಿಯ ದಿವಸ ಒಂದು ಯಕ್ಷಗಾನ ಆಗ್ತದೆ ಅಲ್ಲಿ. ಪ್ರತಿ ವರ್ಷ ಸಾಮಾನ್ಯ 100 ಗಟ್ಟಲೆ ವರ್ಷ ಆಯಿತು ಯಕ್ಷಗಾನ ಆಗ್ಲಿಕ್ಕೆ ಇತಿಹಾಸ ಉಂಟು. ಆಮೇಲೆ ನವರಾತ್ರಿ 9 ದಿವಸ ನವರಾತ್ರಿ
ಅದು ಮನೆಯಲ್ಲಿ ಮಾಡ್ತಾರೆ ನವರಾತ್ರಿಯನ್ನು. ಅದಕ್ಕೆ ಕೇಳಿದ್ರೆ ಮಳೆಗಾಲದಲ್ಲಿ ಆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ವಿಶೇಷ ಅಂತ ಹೇಳಿದ್ರೆ 6 ತಿಂಗಳು ಮಾತ್ರ ಆ ದೇವಸ್ಥಾನಕ್ಕೆ ಹೋಗೋದು. ಈಗ ಹೋದ್ರೆ ದಾಟ್ಲಿಕ್ಕೆ ಆಗುದಿಲ್ಲ, ದೇವರು ಮುಳ್ಕೊಂಡೇ ಇರ್ತದೆ. ಹೌದೌದು, ಅಷ್ಟು ಪ್ರಭಾವಿ ಶಕ್ತಿಯಾದಂತಹ ದೇವಸ್ಥಾನ. ಅಲ್ಲಿ ಒಂದು ತಾಳ್ಮದ್ಲೆಯನ್ನು ಮಾಡ್ತಾರೆ. ಮತ್ತು ನಮ್ಮನೆಯಲ್ಲಿ ಏನು ಕೇಳಿದರೆ ಯಕ್ಷಗಾನದ ವಾತಾವರಣ ಅನಾದಿ ಕಾಲದಿಂದಲೂ ನಮ್ಮ ಅಜ್ಜರಿಗೂ ಭಾಳ ಯಕ್ಷಗಾನ ಅಂದರೆ ಭಾಳ ಪ್ರೀತಿ. ನಮ್ಮ ತಂದೆಯವರು ಹವ್ಯಾಸಿ ಯಕ್ಷಗಾನ ಕಲಾವಿದರು. ನಿಮ್ಮ ತಂದೆನೇ ಯಕ್ಷಗಾನ ಕಲಾವಿದ? ಹೌದು. ಅಂದರೆ ಅಲ್ಲಿ ಆ ನಮ್ಮ ಮಹಾಗಣಪತಿ ದೇವಸ್ಥಾನ ಯಕ್ಷಗಾನ ಮಂಡಳಿ ಮೆಣಸಿ ಅಂಥೇಳಿ ಒಂದು ಆ ದೇವಸ್ಥಾನದ ಹೆಸರಿಂದ ಒಂದು ಯಕ್ಷಗಾನ ಮಂಡಳಿ ಮಾಡ್ಕೊಂಡಿದ್ರು. ಸಾಮಾನ್ಯ ಈಗ 80-85 ವರ್ಷ ವಯಸ್ಸಾದಂಥ ಕಲಾವಿದರು ಈಗಿದ್ದಾರೆ. ನಮ್ಮ ತಂದೆಯವರಿಗೂ ಈಗ 78ನೇ ವಯಸ್ಸು. ಅವರು ವೇಷ ಮಾಡಿದವರು. ಅವರು ರಕ್ತಗತವಾಗಿ ಬಂದಂಥ ಕಲೆಯೋ ಏನೋ ಗೊತ್ತಿಲ್ಲ. ಅದು ಬಹಳ ವರ್ಷ ಮಾಡಲಿಲ್ಲ. ಅವರು ಒಂದು 2 ವರ್ಷ ಯಕ್ಷಗಾನ ತೊಡಗಿಕೊಂಡಿದ್ರು. ಮತ್ತು ಆ ಗಣೇಶಪಾಲ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಯಕ್ಷಗಾನ ನಡೀತಿತ್ತು ಅಂತ ಹೇಳಿದ್ನಲ್ಲ, ಆಗ ನಮಗೆ ಮನೆಯಲ್ಲೂ ಯಕ್ಷಗಾನ ವಾತಾವರಣ ಇತ್ತು. ಅಲ್ಲಿಂದ ನಿಮ್ಗೊಂದು ಯಕ್ಷಗಾನದ ಒಲವು ಮೂಡ್ತದೆ ಅಂತ. ಹೌದೌದು. ಮತ್ತು ಅಲ್ಲಿ ನಮ್ಮ ಮನೆಯಲ್ಲಿ ಏನು ಕೇಳಿದರೆ ಸಾಮಾನ್ಯ 300-400ಕ್ಕೂ ಅಧಿಕ ಯಕ್ಷಗಾನದ ಪ್ರಸಂಗಗಳು ನಮ್ಮ ಅಜ್ಜ ಸಂಗ್ರಹ ಮಾಡಿಟ್ಟಿದ್ದಾನೆ. ಮಹಾಭಾರತ, ರಾಮಾಯಣ, ಜೈಮುನಿ ಭಾರತ, ಹಳೆಯ ಪ್ರಸಂಗಗಳು ಏನಿದ್ರು ಸಾಮಾನ್ಯ ನಮ್ಮ ಮನೇಲಿ ಉಂಟು, ಇಲ್ಲ ಅಂತ ಹೇಳುವುದಿಲ್ಲ. ಆ ವಾತಾವರಣ ಇದ್ದದ್ರಿಂದ ಅಲ್ಲಿ ಪ್ರತಿ ವರ್ಷ ಯಕ್ಷಗಾನ ಆಗ್ತಿತ್ತಲ್ಲ. ನಮ್ಮ ಹಳೆಯ ಮೇಳದಲ್ಲಿ ಒಬ್ಬರು ಕಲಾವಿದರು ವಿಜಯ ಹೆಗಡೆ ಅಂಥೇಳಿ, ಅವರು ಈಗ ದಿವಂಗತರಾಗಿದ್ದಾರೆ. ಅವರೊಂದು ವೇಷ ಮಾಡು ಅಂತೇಳಿ ನಾನು ಒತ್ತಾಯಪೂರ್ವಕವಾಗಿ ವೇಷ ಮಾಡಿ. ಯಾವ ವಯಸ್ಸಿಗೆ ಇರ್ಬೋದು? ಅದು ಸಾಮಾನ್ಯ 14ನೇ ವಯಸ್ಸಿಗೆ ಒಂದು ಗೆಜ್ಜೆ ಕಟ್ತಾರೆ. ಹೌದು. ಬಾಲಚಂದ್ರಹಾಸನಾಗಿ ನಾನು ಪ್ರಥಮವಾಗಿ ಗಜ್ಜೆ ಕಟ್ಟಿದ್ದು ಆ ಕ್ಷೇತ್ರದಲ್ಲಿ. ಆಮೇಲೆ ನಿರಂತರವಾಗಿ ವರ್ಷದಲ್ಲಿ ಒಂದು 4ರಿಂದ 5, 6, 8, 10 ಯಕ್ಷಗಾನವನ್ನು ನಿರಂತರ ಮಾಡ್ಬೋದು ಬಂದು. ಎಲ್ಲೂ ಕಲೀಲಿಲ್ಲ. ಕ್ಯಾಸೆಟ್ಟು, TV ನೋಡೇ ನಾನು ಕಲಿತಿದ್ದು. ಆಮೇಲೆ ಸಮಗ್ರವಾಗಿ ನಾವು ಕಲಿಬೇಕು ಎಂಬಂತಹ ಉದ್ದೇಶ ನನಗೆ ಬಂತು. ಆಗ ನಮ್ಮೂರಲ್ಲಿ ನನ್ನ ಸಮಾನ ವಯಸ್ಕರೆಲ್ಲ ಸೇರಿಕೊಂಡು ಒಂದು ಮೇಳ ಮಾಡಬೇಕು, ಮತ್ತು ಹಳೆಯ ಮೇಳ ಈಗ ಊರ್ಜಿತ ಅವಸ್ಥೆಯಲ್ಲಿಲ್ಲ, ಹೊಸ ಮೇಳ ಹುಡುಗರನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಒಂದು ಕ್ಲಾಸನ್ನು ಶುರು ಮಾಡಿದರು. ಆವಾಗ ಈಗ ಪ್ರಸಿದ್ಧ ಭಾಗವತರಾದಂಥ ಐನಬೈಲು ಪರಮೇಶ್ವರ ಹೆಗಡೆ ಹಾಗೂ ಅವರ ಅಣ್ಣ ವೆಂಕಟರಮಣ ಹೆಗಡೆ ಐನಬೈಲು ಅಂಥೇಳಿ ನಮ್ಮ ಗುರುಗಳು. ಅವ್ರ ಹತ್ರ ನಾನು ಅಭ್ಯಾಸವನ್ನು ಮಾಡಿದೆ. ಅಷ್ಟು ಸಾಕಾಗಲಿಲ್ಲ ಅಂಥೇಳಿ ಮತ್ತು ಹೆಚ್ಚಿನ ಅಭ್ಯಾಸವನ್ನು ಸಿದ್ದಾಪುರ ತಾಲೂಕಿನ ಚಪ್ರಮನೆ ಗ್ರಾಮದ ಮಂಜುನಾಥ್ ಹೆಗಡೆ ಗದ್ದೆ ಮನೆ ಅಂತೇಳಿ ಅದ್ಭುತ ಕಲಾವಿದರು. ಅಂದರೆ ಎಲ್ಲ ವಿಭಾಗದಲ್ಲೂ ಅದ್ಭುತ ಕಲಾವಿದರು. ಅವ್ರ ಹತ್ರ ಒಂದು ಸ್ವಲ್ಪ ಅಭ್ಯಾಸವನ್ನು ಮಾಡಿಕೊಂಡೆ. ಆಮೇಲೆ ಹೀಗೆ ಯಕ್ಷಗಾನ ಪಯಣ ಮುಂದುವರಿತಾ ಉಂಟು ಸರ್. ಯಕ್ಷಗಾನ ಕಲಿತೀರ ಅಂದ್ರಲ್ಲಿ ಎಷ್ಟು ವರ್ಷಗಳ ಕಾಲ ಅಲ್ಲಿ ನೀವು ಒಂದು ಕಲಿಕೆ ಮಾಡ್ತೀರಾ? ನಾನು ಯಕ್ಷಗಾನವನ್ನು ವೆಂಕಟರಮಣ ಹೆಗಡೆ ಐನಬೈಲು ಹೇಳುವಂಥ ಗುರುಗಳ ಹತ್ರ 2 ವರ್ಷ ಅಭ್ಯಾಸ ಮಾಡಿದೆ. ಅವರ ಅಣ್ಣ ಹೊಸತೋಟ ಮಂಜುನಾಥ್ ಭಾಗವತರ ಅಪ್ಪಟ ಶಿಷ್ಯ. ಎಲ್ಲ ಮಕ್ಕಳಿಗೆ ಎಲ್ಲಿ ಹೋದರೂ ಯಕ್ಷಗಾನವನ್ನು ಕಲಿಸುವವರು ಯಕ್ಷಗಾನ ಗುರುಗಳವರು ಪರಮೇಶ್ವರ ಹೆಗಡೆ ಐನಬೈಲು. ಅವ್ರ ಹತ್ರ ಒಂದು 6 ತಿಂಗಳ ಅಭ್ಯಾಸವನ್ನು ಮತ್ತಿಗಡದಲ್ಲಿ ಮಾಡಿದ್ದೆ ನಾನು. ನಂತರ ನಿಮ್ಮ ಯಕ್ಷಗಾನ ಕಲಿತೀರಾ, ಮುಂದಿನ ಪಯಣ ಹೇಗಿರುತ್ತೆ? ಮುಂದಿನ ಪಯಣ ನಾನು ಆಗ ಏನು ಮಾಡಿದೆ ಕೇಳಿದರೆ, ಒಂದು ಸ್ವಲ್ಪ ಹೆಚ್ಚಿನ ಅಭ್ಯಾಸ ಯಕ್ಷಗಾನವನ್ನು ಮಾಡಿದ್ರಿಂದ ನನ್ನ ವೇಷವನ್ನು ಕೆಲವು ನೋಡಿದಂಥವರು ಸಿದ್ದಾಪುರ ಕಡೆಯೆಲ್ಲ ವಿಶೇಷವಾದಂತಹ ಬಯಲಾಟ ಮೇಳಗಳು ಉಂಟಲ್ಲ, MR ನಾಯ್ಕರ ಮೇಳ ಇರ್ಬೋದು, ಹೆಗ್ಗರಣಿ ರಘುಪತಿ ನಾಯ್ಕರ ಮೇಳ ಇರ್ಬೋದು, ಆಮೇಲೆ ಬೇಡ್ಕಣಿ ಕೃಷ್ಣಾಜಿಯವರ ಮೇಳ ಇರ್ಬೋದು, ಆಮೇಲೆ ಹಸರುಗೋಡು ಮೇಳ ಇರ್ಬೋದು, ಹಾರೇಕೊಪ್ಪ ಮಹಾಬಲೇಶ್ವರ ಗೌಡ ಅವರ ಮೇಳ ಇರ್ಬೋದು. ಇಲ್ಲಿ ಲೋಕಲ್ ಲೋಕಲ್ ಯಾವ ಮೇಳ ಅಂತಿಲ್ಲ, ಎಲ್ಲ ಮೇಳದಲ್ಲೂ ನಾನು ಯಕ್ಷಗಾನ ಅವಕಾಶಗಳು ಕೊಡ್ತಾ ಹೋದ್ರು. ವಿಶೇಷವಾಗಿ ಆಗ ಕೃಷ್ಣ, ಸುಧನ್ಮ, ಅಭಿಮನ್ಯು ಇಂಥದ್ದನ್ನು ಹೆಚ್ಚಿಗೆ ನಾನು ಮಾಡ್ತಿದ್ದೆ. ಕಿರೀಟ ವೇಷವನ್ನು ಈಗಿತ್ಲ ಕಿರೀಟ ವೇಷವನ್ನು ಮಾಡ್ತಾ ಇದ್ದೇನೆ. ಈಗ ಒಂದು ಹೇಳಬೇಕು ಅಂತ ಹೇಳಿದರೆ, ಯಕ್ಷಗಾನ ಅಂತ ಹೇಳಿದರೆ ದೊಡ್ಡ ಸಮುದ್ರ, ಕಲಿತು ಮುಗೀತು ಅಂತ ಹೇಳುವಂಗಿಲ್ಲ. ನಾವು ಅದರಲ್ಲಿ ಒಂದು ಬಿಂದು ಅಭ್ಯಾಸ ಮಾಡಿದ್ದೇವೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ದೊಡ್ಡ ಸಮುದ್ರ ಅದು. ಹಾಗಾಗಿ ಅದನ್ನು ನಾವು ಹೇಳಲಿಕ್ಕೆ ಹೆದರಿಕೆ, ನಾವು ಕಲಾವಿದ ಅಂತ ಹೇಳಲಿಕ್ಕೂ ಹೆದರಿಕೆ. ಯಾಕೆ ಕೇಳಿದರೆ ಅದು ಕಲಿತಷ್ಟು ಕಡಿಮೆ. ಹೌದೌದು. ಮದುವೆ ಆಯಿತು. ಇಲ್ಲೇ ಸಿದ್ದಾಪುರ ತಾಲೂಕಿನ ಮನ್ಮನೆ ಎನ್ನುವಂಥ ಗ್ರಾಮದ ಮಲವಳ್ಳಿಯ ಹೆಣ್ಮಗಳನ್ನು ನಾನು ಮದುವೆ ಮಾಡಿಕೊಂಡೆ. 2 ಜನ ಮಕ್ಕಳು, ಒಂದು PUC ಓದ್ತಾ ಇದ್ದಾಳೆ, ಮತ್ತೊಂದು ಈಗ 6ನೇ ಕ್ಲಾಸು ಓದ್ತಾ ಇದ್ದಾಳೆ. ಅವಳು ಹಾಗೆ ಯಕ್ಷಗಾನ ಕಲಾವಿದರ
ಮಕ್ಕಳು ಅಂತ ಹೇಳಿದ್ರೆ ಅವ್ರಿಗೂ ಸ್ವಲ್ಪ ಒಡನಾಟ ಇದೆ. ಒಡನಾಟ ಇರ್ತದೆ. ಒಂದು ವೇಷವನ್ನ ಅವಳ ಹತ್ರ ಮಾಡಿಸಿದ್ದೆ. ಯಾರು, ದೊಡ್ಡ ಮಗಳ ಸಣ್ಣ ಮಗಳ? ಸಣ್ಣ ಮಗಳು. ದೊಡ್ಡ ಮಗಳಿಗೆ ಇಂಟ್ರೆಸ್ಟ್ ಇದೆ? ಇಲ್ಲ, ಅವಳಿಗೆ ಓದುವುದ್ರ ಬಗ್ಗೆ ಇಂಟ್ರೆಸ್ಟ್. ಸಣ್ಣ ಮಗಳಿಗೆ ಸ್ವಲ್ಪ ಯಕ್ಷಗಾನದಕ್ಕಿಂತನೂ ಸಂಗೀತ, ಅದ್ಭುತವಾಗಿ ಸಂಗೀತ ಕಂಠ ದೇವರು ಕೊಟ್ಟಿದ್ದಾನೆ. ಮುಂದೆ ಕಲಿಸಬೇಕು ಅಂತೇಳಿ ಇದೆ. ಹೆಂಡತಿ ಹೆಸರು ಸೌಮ್ಯ, ಸಣ್ಣ ಮಗಳ ಹೆಸರು ತನುಶ್ರೀ ಅಂತೇಳಿ, ದೊಡ್ಡ ಮಗಳ ಹೆಸರು ಚಂದನ ಅಂತೇಳಿ. ಹಾಗಾಗಿ ಸುಖಿ ಸಂಸಾರ, ಒಳ್ಳೆ ರೀತಿ ಜನ. ಹೌದೌದು. ನಂತರದಲ್ಲಿ ನೀವು ಯಾವ್ಯಾವ ಮೇಳಗಳಲ್ಲಿ ಯಕ್ಷಗಾನ ಮಾಡಿದ್ದೀರಾ ಅಂತ ಹೇಳ್ಬೋದಾ? ನಾನು ಇಷ್ಟು ಮೇಳವನ್ನ ಈ ಕಡೆ ಯಕ್ಷಗಾನದ ವೇಷವನ್ನು ಮಾಡಿದ ಮೇಲೆ ವೃತ್ತಿಪರವಾದಂತಹ ಮೇಳಕ್ಕೆ ಹೋಗಬೇಕು ಕಲಾವಿದನಿಗೆ ಅಂತ ಹೇಳಿ ಕೆಲವು ಕಲಾವಿದರು ಹೇಳಿದರು. ಹಾಗೆ ಚಿಟ್ಟಾಣಿಯವರ ಮಗನಾದಂಥ ನರಸಿಂಹ ಚಿಟ್ಟಾಣಿಯವರು ನನ್ನನ್ನು ಸಿಗಂದೂರು ಮೇಳಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ಒಂದು 4-5 ವರ್ಷ ಸಿಗಂದೂರು ಮೇಳದಲ್ಲಿ ಪೂಜೆ ಮಾಡಿಕೊಂಡು ಆಮೇಲೆ ವೇಷ ಮಾಡ್ತಿದ್ದೆ. ಮೇಳದಲ್ಲೂ ಅದು ಸವಾರಿ, ಎಲ್ಲಿ ಹೋಗೋದಿದ್ರು ಹೋಗ್ತದೆ ಅದು. ಸರಿ ಸರಿ. ಹಾಗಾಗಿ ಅಲ್ಲಿ ಪೂಜೆಗೆ ಒಬ್ಬರು ಬೇಕಾಗಿತ್ತು, ಬ್ರಾಹ್ಮಣರ ಪೂಜೆನೇ ಆಗಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಅಲ್ಲಿ ಪೂಜೆ ಮಾಡಿಕೊಂಡು ಮತ್ತೆ 2 ಗಂಟೆ ಮೇಲೆ ವೇಷ ಮಾಡ್ತಿದ್ದೆ. ಅಲ್ಲೂ ಹಾಗೆ ನರಸಿಂಹ ಚಿಟ್ಟಾಣಿ ಅವರು, ಉಮೇಶ್ ಸುವರ್ಣ ಅವರು, ನಮ್ಮ ನಾಣಿಕಟ್ಟ ಮಂಜು ಶೆಟ್ಟಿಯವರು, ಉದಯ್ ಕಲ್ಲಾಳ, ಶಿವಮೂರ್ತಿ ತಾರಿಕೊಡ್ಲು, ಅನೇಕ ಒಳ್ಳೊಳ್ಳೆ ಪ್ರತಿಭಾವಂತ ಕಲಾವಿದರು ಒಡನಾಟ ಆಯಿತು. ಆಮೇಲೆ ಕೋಟ ಅಮೃತೇಶ್ವರಿ ಮೇಳದಲ್ಲೂ ಒಂದು 4-6 ವೇಷ ಮಾಡಿದ್ದೇನೆ. ಬಗ್ವಾಡಿ ಮೇಳದಲ್ಲೂ ವೇಷ ಮಾಡಿದ್ದೇನೆ. ಆಮೇಲೆ ಲಾರಿ ಮೇಳ ರಂಗಸ್ಥಳ ಅದೊಂದು ಮೇಳದಲ್ಲೂ ಅತಿಥಿಯಾಗಿ ಹೋಗಿದ್ದೇನೆ. ಹೀಗೆ ಸುಮಾರು ಮೇಳಗಳಲ್ಲಿ ನಾನು ಯಕ್ಷಗಾನ ನನ್ನ ಜರ್ನಿಯನ್ನು ಮುಂದುವರಿಸ್ತಾ ಬಂದೆ. ಈಗ ಪ್ರಸ್ತುತ 35 ವರ್ಷಗಳ ಕಾಲ ಯಕ್ಷಗಾನದಲ್ಲಿ ಒಟ್ಟು ಸೇವೆ ಮಾಡ್ಕೋತಾ ಇದ್ದೇನೆ. ಮತ್ತು ಈ ಸದ್ಯ ಒಂದು 10 ವರ್ಷ ನಂದು ಯಕ್ಷಗಾನದಲ್ಲಿ ಅದೇ ಜೀವನ, ಬೇರೆ ಯಾವುದೂ ಇಲ್ಲ. ಯಕ್ಷಗಾನದಲ್ಲಿ ಹೌದು. ನಮಗದು ಒಂದ್ಸತಿ ಅದರಲ್ಲಿ ಒಗ್ಗಿದ ಮೇಲೆ ಬೇರೆ ಕೆಲಸ ಕೋಲಿಕ್ಕೆ ಆಗೋದಿಲ್ಲ. ರಾತ್ರಿ ಯಕ್ಷಗಾನ ಕುಣಿಯೋದು, ಹಗಲು ಬಂದು ಮಲಗೋದು. ಹಾಗಾಗಿ ಮತ್ತೆ ಯಕ್ಷಗಾನ ಅಂತ ಹೇಳಿದ್ರೆ ನಮಗೆ ಅದು ಪಂಚಪ್ರಾಣ. ಊಟ ಆದರೂ ಬಿಡ್ತದೆ, ಯಕ್ಷಗಾನ ಬಿಡೋದಿಲ್ಲ. ಅದು ಏನೋ ಗೊತ್ತಿಲ್ಲ ಈಗಲೂ ಹಾಗೆ. ನನಗೆ ನನ್ನ ಮನೆಯಲ್ಲಿ ಒಬ್ಬರೇ ಇದ್ದರೂ ನಾನು ದೊಡ್ಡ ದೊಡ್ಡ ದಿಗ್ಗಜ ಕಲಾವಿದರದ್ದನ್ನೆಲ್ಲ ಯಕ್ಷಗಾನ ವೇಷ ನೋಡ್ತೇನೆ, ತಾಳ್ಮದ್ಲೆಯನ್ನು ಕೇಳ್ತೇನೆ. ಬಾಕಿ ಯಾವುದನ್ನು ಮೊಬೈಲಲ್ಲಿ ನೋಡೋದಿಲ್ಲ, ಅದನ್ನು ಹೆಚ್ಚಿಗೆ ನೋಡ್ತೇನೆ. ಅನುಭವಕ್ಕೆ ಬೇಕು ಅಂತ ಹೇಳಿ. ಆಮೇಲೆ ನೀವೀಗ ಇಷ್ಟು ವರ್ಷಗಳ ಕಾಲ ಇದ್ದೀರಾ, ಹಲವಾರು ದಿಗ್ಗಜ ಕಲಾವಿದರ ಜೊತೆಗೆ ಒಡನಾಟಿರ್ಬೋದು, ಹೇಳ್ಬೋದು ಯಾರ ಜೊತೆಗೆ ಅಂತ? ನನಗೆ ಅದು ಒಂದು ಸೌಭಾಗ್ಯ. ಈಗ ಯಕ್ಷಗಾನಕ್ಕೆ ಪದ್ಮಶ್ರೀ ತಂದುಕೊಟ್ಟಂಥ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರು, ಅವ್ರ ಜೊತೆ ಅವ್ರ ಜೊತೆ ಒಂದು ಅವಕಾಶ ಸಿಕ್ಕಿದೆ. ಹೌದು, ಸಿರ್ಸಿ ಜಾತ್ರಾ ಸಂದರ್ಭದಲ್ಲಿ 8 ದಿವಸ ಯಕ್ಷಗಾನ ಆದಾಗ ಅವ್ರ ಜೊತೆ ವೇಷ ಮಾಡಿದಂತಹ ಅನುಭವ ಉಂಟು. ಯಾಕೆ ಕೇಳಿದ್ರೆ ಅವರದ್ದು ಸುಧನ್ಮ ಆಗಿತ್ತು, ಅವರದ್ದು. ನಂದು ವೃಷಕೇತು ಆಗಿತ್ತು. ಆಮೇಲೆ ಮಾಯಾ ಬಜಾರ್ದಲ್ಲಿ ಅವ್ರ ಘಟೋದ್ಗಜ ಆಗಿತ್ತು. ನಾನು ಅಭಿಮನ್ಯು ಮಾಡಿದ್ದೆ. ಅದು ತುಂಬಾ ಹೆಮ್ಮೆ ಉಂಟು ಅವ್ರ ಜೊತೆಗೆ ವೇಷ ಮಾಡಿ. ಹೇಗಿರ್ತಿದೆ ಅವರು ಇದ್ರಲ್ಲ ಅವ್ರ ಜೊತೆ ಒಡನಾಟ ಇರೋದ್ರಿಂದ? ಅವರು ರಂಗದ ಮೇಲೆ ಮಾತ್ರ ಅವ್ರ ಎದುರಿಗೆ ನಿಂತ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಭಯ. ಹೀಗೆ ವೇಷ ಕಟ್ಟದೇನೆ ಅವ್ರ ಹತ್ರ ಹೋದ್ರೆ ಯಾರು ಹೋದ್ರು ಅಷ್ಟು ಪ್ರೀತಿಯಿಂದ ಸಲುಗೆಯಿಂದ ಗರ್ವ ಎನ್ನುವ ಕಲಾವಿದರೇ ಅಲ್ಲ ಅವರು. ಎಷ್ಟು ಸಣ್ಣವ್ರು ಹೋದ್ರು ಪ್ರೀತಿಯಿಂದ ಮಾತಾಡ್ತಾರೆ. ಅವ್ರ ಮಕ್ಕಳು ಹಾಗೆ. ಈ ಸುಬ್ರಹ್ಮಣ್ಯ ಚಿಟ್ಟಾಣಿ ಇರ್ಬೋದು, ನರಸಿಂಹ ಚಿಟ್ಟಾಣಿ ಇರ್ಬೋದು, ಕಾರ್ತಿಕ್ ಚಿಟ್ಟಾಣಿ ಅವರು, ನಾವು ಒಡನಾಟ ಉಂಟಲ್ಲ. ಒಳ್ಳೆ ಯಾರ ಮನೆಯಾಗಲಿ ಹೋದ್ರೂ ಆಗಲಿ ಅಥವಾ ಯಕ್ಷಗಾನದಲ್ಲಾಗಲಿ ಮತ್ತವನನ್ನು ಮೆಟ್ಟುವ ಹತ್ತಿಕ್ಕುವ ಮನೋಭಾವನ ಅವರದಿಲ್ಲ, ತೆಗೆದುಕೊಂಡು ಹೋಗ್ತಾರೆ. ಭಾಳ ಸಂತೋಷ ಉಂಟು. ಮತ್ತೆ ತೀರ್ಥಹಳ್ಳಿ ಗೋಪಾಲಾಚಾರ್ಯ ಅವ್ರ ಜೊತೆ ನಾನು ವೇಷ ಮಾಡಿದ್ದೇನೆ. ಕೊಂಡದಗುಳಿ ರಾಮಚಂದ್ರ ಹೆಗಡೆ ಅವ್ರ ಜೊತೆನೂ ವೇಷ ಮಾಡಿದ್ದೇನೆ, ಸಣ್ಣ ವೇಷವನ್ನು ಮಾಡಿದ್ದೇನೆ. ಕೃಷ್ಣಿಯಾಜಿ ಬಳ್ಕೂರ್ ಅವ್ರ ಜೊತೆನೂ ನಾನು ವೇಷ ಮಾಡಿದೆ. ದಿಗ್ಗಜ ಕಲಾವಿದ ಜೊತೆ ವೇಷ ಮಾಡಿದ್ದೇನೆ. ಮತ್ತೊಂದು ಹೆಮ್ಮೆ ಅಂತ ಹೇಳಿದರೆ ದಾರೇಶ್ವರ ಭಾಗವತರ ಪದ್ಯಕ್ಕೂ ವೇಷ ಮಾಡಿದ್ದೇನೆ. ರಾಘವೇಂದ್ರ ಆಚಾರ್ಯ ಜನ್ಸಾಲೆ ಅವರ ಪದ್ಯಕ್ಕೂ ವೇಷ ಮಾಡಿದ್ದೇನೆ. ಹಿಲ್ಲೂರು ಭಾಗವತರ ಪದ್ಯಕ್ಕೂ ವೇಷ, ಅತಿರಥ ಮಹಾರಥ ಕಲಾವಿದರ ವೇಷ ಮಾಡಿದ್ದೇನೆ. ಅದು ನನಗೆ ದೊಡ್ಡ ಕಲಾವಿದ ಅನ್ನುವಂತ ಇದಲ್ಲ, ಅವ್ರ ಜೊತೆ ಒಂದು ವೇಷ ಮಾಡುವ ಭಾಗ್ಯ ಸೌಭಾಗ್ಯ ಸಿಕ್ತಲ್ಲ, ಅದೇ ನಮ್ಗೆ ದೊಡ್ಡ ಹೆಮ್ಮೆ, ಒಂದು ಖುಷಿ ಉಂಟು. ಯಾಕೆಂದ್ರೆ ಬರೀ ದೊಡ್ಡ ವೇಷ ಒಂದೇ ಅಲ್ಲ, ಯಕ್ಷಗಾನ ಪ್ರಸಂಗದಲ್ಲಿ ಸಣ್ಣ ವೇಷಗಳು ಅಷ್ಟು ಪ್ರಾಮುಖ್ಯ. ಸಣ್ಣ ವೇಷ ಮಾಡ್ಲಿಕ್ಕಾರು ನಮ್ಮನ್ನ ಗುರುತಿಸಿದ್ರಲ್ಲ, ಅದು ಖುಷಿ, ಅದು ನನಗೆ ಬಹಳ ಸಂತೋಷ ಉಂಟು. ಹಾಗಾಗಿ ಹೀಗೆ ಈಗ ಯಕ್ಷಗಾನ ಅಂದ ತಕ್ಷಣ ಯಾವ ಪಾಠಗಳಲ್ಲಿ ತೊಡಗಿಕೊಂಡಿದ್ದಾರೆ ಅಥವಾ ಯಾವ್ದು ನಿಮ್ಗೆ ಸ್ವಲ್ಪ ಖುಷಿ ಕೊಡುವಂಥದ್ದು? ನಾನು ವಿಶೇಷವಾಗಿ ಧರ್ಮಾಂಗದ, ಕಂಸುವದೆಯ ಕೃಷ್ಣ, ಸುಧನ್ಮ ಇಂಥದ್ದೆಲ್ಲ ನಮ್ಮಲ್ಲಿ ಸಿದ್ದಾಪುರ ಕಡೆ
ಹವ್ಯಾಸಿ ಮೇಳದಲ್ಲಿ 100ಕ್ಕೂ ಅಧಿಕ ಮಾಡಿದ್ದೇನೆ. ಮತ್ತು ದೇವಿ ಮಾತು ಮೇಲೆ ಚಂಡಮುಂಡರು, ಬ್ರಹ್ಮ ವಿಷ್ಣುಗಳು, ಇಂಥ ವೇಷಗಳು ನನಗೆ ಬರ್ತಿತ್ತು. ವಿದ್ಯುನ್ಮಾಲೆ ಇಂಥ ವೇಷಗಳು ಬರ್ತಿತ್ತು. ಈಗೇನು ಮಾಡ್ತಾ ಕೇಳಿದರೆ ಪುಂಡು ವೇಷ ಒಂದು ಸ್ವಲ್ಪವನ್ನು ಬಿಟ್ಟು ಕಿರೀಟ ವೇಷ ಮಾಡಲಿಕ್ಕೆ ಶುರು ಮಾಡಿದ್ದೇನೆ. ಇಲ್ಲಿ ಭರತ, ಇಂಥ ವೇಷಗಳು, ಬಲಿ. ಕೇಳ್ಪಟ್ಟೆ ನೀವು ಸ್ತ್ರೀ ವೇಷದಲ್ಲೂ ತೋರಿಸ್ಕೊಂಡಿದ್ರ ಅಂತ. ಅನಿವಾರ್ಯ ಸಂದರ್ಭದಲ್ಲಿ ಸ್ತ್ರೀ ವೇಷಧಾರಿ ಬರದೇ ಹೋದಂತಹ ಸಂದರ್ಭದಲ್ಲಿ ಅದಕ್ಕೂ ರೆಡಿ ಇರ್ತೀರಾ? ಹೌದೌದು. ಒಂದು ಸ್ತ್ರೀ ವೇಷ ಮಾಡುವಂತಹ ಸಂದರ್ಭ ನಂಗೆ ಹೆಮ್ಮನಬೈಲ್ ಮೇಳದಲ್ಲಿ MR ನಾಯಕರು ಒಟ್ಟು ಅನಿವಾರ್ಯ ಹೀಗಾಯ್ತು ಅಂತ ಹೇಳಿದಾಗ ತಾರಾವಳಿ ಮದನಾಕ್ಷಿ ಮಾಡಿದೆ. ಹಾಗೆ ಒಂದು ಕಮಲಗಂಧಿನಿ ಅನ್ನುವಂತಹ ವೇಷವನ್ನು ಶಶಿಪ್ರಭೆಯಲ್ಲಿ ಅದನ್ನು ಮಾಡಿದ್ದೇನೆ. ಹಾಗೆ ಒಂದು ಹೆಣ್ಣು ವೇಷವನ್ನು 2 ಮಾಡಿದ್ದೇನೆ. ಹಾಸ್ಯ ಮಾಡಲಿಲ್ಲ, ಅದಕ್ಕೆ ಆ ಗಮನದತ್ತ ಹೋಗಲಿಲ್ಲ. ಬಾಕಿ ವೇಷ ಎಲ್ಲ ವೇಷವನ್ನು ಶತ್ರುಘ್ನ ಇರ್ಬೋದು, ಲವಕುಶದ ರಾಮ ಇರ್ಬೋದು, ಹಾಗೆಯೇ ಬ್ರಹ್ಮಕಪಾಲದ ಮಹೋಗ್ರ ಇರ್ಬೋದು, ಈಶ್ವರ ಇರ್ಬೋದು. ಸಾಮಾನ್ಯವಾಗಿ ಪೌರಾಣಿಕ ಪಾತ್ರಗಳನ್ನು, ಕೆಲವಷ್ಟು ಪಾತ್ರಗಳನ್ನು ಮಾಡಿದ್ದೇನೆ. ಅಂದರೆ ನನಗೆ ವಿಶೇಷವಾಗಿ ಗಂಗಾಧರ ಹೇಳೋದಕ್ಕಿಂತಲೂ ಕಟ್ನಾಕ್ಲು ಅಂತಲೇ ಕರೀತಾರೆ. ಹೌದಾ? ಹೌದು, ಕಟ್ನಾಕ್ಲು ಗಂಗಾಧರ ಅಂತ ನನ್ನ ಮನೆ ಹೆಸರು ಕಟ್ಟಿನಾಕ್ಲು. ಸರಿ ಸರಿ. ಹಾಗಾಗಿ ಈಗ ದಿಗ್ಗಜ ಕಲಾವಿದ ಕೆಲವೆಲ್ಲ ಕಟ್ನಾಕ್ಲು ಎಲ್ಲ ಹೀಗೆ ಕರೀತಾರೆ. ಮತ್ತು ಇಲ್ಲಿಯ ಮೇಳಗಳ ಅನೇಕ ಕಲಾವಿದರುಗಳು ಕಟ್ನಾಕ್ಲು ಹೇಳೇ ಕರೀತಾರೆ. ಹಾಗಾಗಿ ಯಕ್ಷಗಾನದಲ್ಲಿ ಸಂತೃಪ್ತಿ ಉಂಟು. ಹೀಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇನೆ. ನೀವು ಎಷ್ಟು ಯಕ್ಷಗಾನದಲ್ಲಿ ಇಷ್ಟು ವರ್ಷಗಳ ಕಾಲ ಇದ್ದೀರಾ, ನಿಮಗೆ ಒಂದು ಸ್ಟಾರ್ಟಿಂಗಿಂದ ಯಕ್ಷಗಾನಕ್ಕೆ ಸಹಕಾರ ಮಾಡಿದಂಥವ್ರು ಅವ್ರು ನೆನೆಸ್ಕೊಳ್ಳೋದಾದರೆ ಯಾರನ್ನು ಎತ್ಕೋಬೋದು? ಸಹಕಾರ ಅನ್ನೋದಕ್ಕಿಂತ ನನ್ನ ತಂದೆಯವರು ಹವ್ಯಾಸಿ ಕಲಾವಿದರು ಅಂತ ಹೇಳಿದ್ನಲ್ಲ, ಅವರ ಪ್ರೇರೇಪಣೆಯಿಂದ ನಾನು ಬಂದವ. ಮತ್ತು ನನಗೆ ಯಕ್ಷಗಾನ ಸ್ವಂತ ಆಭರಣಗಳನ್ನು ನಮ್ಮ ತಂದೆಯವರು ಮಾಡಿಕೊಟ್ಟಿದ್ದಾರೆ. ಅವ್ರು ಮಾಡ್ತಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದು ಈಗ ಪ್ರಸ್ತುತ ನನ್ನ ಊರಲ್ಲಿದೆ ಅದು. ಸರಿ ಸರಿ. ಅವರೇ ಸ್ವಂತ ಕೆತ್ತನೆ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದೇ ನನಗೆ ಪ್ರೇರಣೆ. ಮತ್ತು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾನೀಗ ನನ್ನ ಮಾವನ ಮನೆಯಲ್ಲಿ ನಾನು ಇದ್ದವ, ಮನೆಯಲ್ಲಿ ಊರಿನಲ್ಲಿ ಇಲ್ಲ. ಈಗ ನನಗೊಂದು ಮನೆ ಕಟ್ಟುಕೊಳ್ಬೇಕು ವಾಸ ಮಾಡಲಿಕ್ಕೆ. ಅದರ ಬಗ್ಗೆ ಹೆಚ್ಚಿನ ಪ್ರಯತ್ನ ಮಾಡ್ತಾ ಇದ್ದೇನೆ. ಹಾಗಾಗಿ ಪ್ರಖ್ಯಾತ ಸ್ತ್ರೀ ವೇಷಧಾರಿಗಳಾದಂಥ ನೀಲ್ಕೋಡು ಶಂಕರ್ ಹೆಗಡೆಯವರು ಅಭಿನೇತ್ರಿ ಆರ್ಟ್ ಟ್ರಸ್ಟ್ ಹೊನ್ನಾವರ, ಅದರ ಅಡಿಯಲ್ಲಿ ಅವರ ನನಗೆ ಮನೆ ಕಟ್ಟಲಿಕ್ಕೆ ಅಂತೇಳಿ ಒಂದು 50,000 ಧನ ಸಹಾಯವನ್ನು, ಗೌರವವನ್ನು ಆ ವೇದಿಕೆಯಲ್ಲಿ ಮಾಡಿದ್ದಾರೆ. ಮತ್ತು ಇನ್ನೂ ಹೆಚ್ಚಿನ ಪ್ರಯತ್ನವನ್ನು ಮಾಡ್ತೇನೆ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ನನಗೆ. ಅವರು ತುಂಬ ಆಭಾರಿ, ಭಾಳ ಅವರಿಗೆ ಋಣಿಯಾಗಿರ್ತೇನೆ ನಾನು. ಯಾಕೆ ಕೇಳಿದರೆ ಮನೆಯ ಕಟ್ಟುವ ಸಲುವಾಗಿ ಸಿರ್ಸಿಯಲ್ಲಿ ಒಂದು ಯಕ್ಷಗಾನವನ್ನು ಮಾಡಿದೆ, ದಿಗ್ಗಜ ಕಲಾವಿದರನ್ನು ಹಾಯ್ಕೊಂಡು. ಪ್ರೇರೇಪಣೆ ಅವರೇ. ನಿನ್ಗೆ ಇಷ್ಟು ಕಾಂಟ್ಯಾಕ್ಟ್ ಉಂಟು, ಇಷ್ಟು ವರ್ಷ ಯಕ್ಷಗಾನ ಮಾಡ್ತೆ ಅಂತ ಹೇಳಿದೆಯಾ, ಒಂದು ಯಕ್ಷಗಾನ ಮಾಡು ಅಂತ ಹೇಳಿದರು. ಫಸ್ಟ್ ನನಗೆ ಸ್ವಲ್ಪ ಹೆದರಿಕೆ ಇತ್ತು, ಆಮೇಲೆ ಮುಂದುವರೆದೆ, ಅದು ಸಕ್ಸಸ್ ಆಯಿತು. ಅಭೂತಪೂರ್ವಕವಾದಂತಹ ಜನ ಯಕ್ಷಗಾನಕ್ಕೆ ಬಂದಿದ್ದರು. ಹಾಗಾಗಿ ಅವರು ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ನಮ್ಮ ಸಿದ್ದಾಪುರ ಅಶೋಕ್ ಭಟ್ರು ಇರ್ಬೋದು, ಅವರು ಹಾಗೆಯೇ ಬೆನ್ನೆಲುಬಾಗಿ ನಿಂತಿದ್ದಾರೆ. ಒಟ್ಟು ಮನೆ ಆಗಬೇಕು, ಕಟ್ತಾ ಇದ್ದೇನೆ, ಸದ್ಯ ಶುರು ಮಾಡಿದ್ದೇನೆ. ಇನ್ನು ಏನು ದೇವರು ಯಾವ ರೀತಿಯಲ್ಲಿ ದಾರಿ ತೋರಿಸ್ತೇನೆ ಅಂತ ನೋಡಬೇಕು. ಕಲಾವಿದನಿಗೆ ಪ್ರಾಮುಖ್ಯವಾಗಿ ಬೇಕಾದದ್ದು ಮನೆ. ಒಂದು ಮನೆ ಇದ್ದು ಬಿಟ್ರೆ ಹೆಂಡತಿ ಮಕ್ಕಳು ಒಂದು ಸಂತೋಷದಿಂದ ಇರ್ತಾರೆ. ಮತ್ತೆ ನಾವು ಯಕ್ಷಗಾನದಲ್ಲಿ ಏನು ದುಡಿದೆ ಕೇಳಿದ್ರೆ, ಒಂದು ಮನೆಯಾರು ಮಾಡಿದ್ದೇನಪ್ಪ ಮಕ್ಕಳಿಗಾಗಿ ಹೆಂಡತಿಗಾಗಿ ಅಂತ ನಮಗಾಗಿ ಸಮಾಧಾನ ಇರ್ತದೆ. ನೀವೀಗ ಎಷ್ಟು ವರ್ಷಗಳ ಕಾಲ ಯಕ್ಷಗಾನದಲ್ಲಿ ಇದ್ದೀರಾ, ನಿಮ್ಗೆ ಹಲವಾರು ಸಂಘ ಸಂಸ್ಥೆಗಳು ನಿಮ್ಮನ್ನು ಗುರುತಿಸ್ತಿರೋ, ಸನ್ಮಾನ ಮಾಡಿರ್ತಾರೆ. ನೆನಪಿದ್ದಷ್ಟು ಹೇಳ್ಬೋದಾ ಯಾವುದೇ? ಈಗ ಅದ್ರ ಮಧ್ಯದಲ್ಲಿ ನಾನು ಒಂದು ಪ್ರಾಮುಖ್ಯವಾಗಿ ಹೇಳಲೇಬೇಕು ಒಂದು ವಿಷಯವನ್ನು. 2014ರಲ್ಲಿ ನನ್ನ ಮದುವೆ ಆಯಿತು. 2015ರಲ್ಲಿ ನನಗೆ ಡೆಲ್ಲಿ, ಡೆಹ್ರಾಡೂನ್, ಮಸ್ಸೂರಿ ಅಲ್ಲಿ ನನಗೆ ಯಕ್ಷಗಾನ ತರಬೇತಿಗಾಗಿ ಕರೆಯ ಬಂತು. ಆಗ ಅದು ಯಾರು ಅಂತ ಕೇಳಿದರೆ ನಮ್ಮ ಸಿದ್ದಾಪುರ ND ನಾಯ್ಕ ವಕೀಲರ ಮಗನಂತೆ ಅವರು. ಹೌದು, IAS ಆಫೀಸರ್. IAS, IPS, IRS ಅವರದೆಲ್ಲ ಟ್ರೈನಿಂಗ್ ಕೋಚ್ ಸೆಂಟರ್ ಉಂಟಲ್ಲ ಮಸ್ಸೂರಿಯಲ್ಲಿ, 28 ರಾಜ್ಯದಲ್ಲಿ ಭಾಗವಹಿಸ್ತದೆ. ಅದಕ್ಕೆ ನನ್ನನ್ನು ಕರ್ಕೊಂಡು ಹೋಗಿದ್ರು. ಸ್ವಲ್ಪ ಅವರಿಗೆ ತರಬೇತಿ ಕೊಟ್ಟು ಯಕ್ಷಗಾನ ಮಾಡಿಸಬೇಕು. MR ನಾಯಕರ ಡ್ರೆಸ್ಸು ಅಲ್ಲಿಗೆ ಹೋದವ ನಾನು, ತರಬೇತಿಗೆ ಹೋಗಿ ಮೇಕಪ್ ಮಾಡ್ಲಿಕ್ಕೆ ಹೋದವ ನಾನು. ಅಲ್ಲಿ ಹೋಗಿದ್ದೆ. ಆಗ ಹೋದಾಗ
4-5 ವರ್ಷ ಆಗಿತ್ತಂತೆ ಕರ್ನಾಟಕಕ್ಕೆ ಪ್ರೈಜ್ ಇಲ್ಲದೆ. ಒಂದು 28 ರಾಜ್ಯ ಸೇರಿ ಒಂದು ಲಾಸ್ಟ್ ಒಂದು ಕಾರ್ಯಕ್ರಮ ಮಾಡ್ತಾರೆ ಅವರು IAS IPS ಅಧಿಕಾರಿಗಳು. ಸರಿ. ಅಲ್ಲಿ ಕರ್ನಾಟಕ ರಾಜ್ಯ ಪ್ರಥಮ ರ್ಯಾಂಕ್ ಬಂತಂತೆ. ಅವ್ರು ನಂಗೆ ಭಾಳ ಖುಷಿಯಿಂದ ಭಾಳ ಗಿಫ್ಟು ಸಂತೋಷದಿಂದ ನನ್ನನ್ನು ಬೀಳ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ಊರಿನಲ್ಲಿ ಸನ್ಮಾನ ಆಗಿದೆ, ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸನ್ಮಾನ ಆಗಿದೆ. ಮತ್ತು ಸಿರ್ಸಿ ಉತ್ಸವ ಎನ್ನುವಂಥ ಒಂದು ಉತ್ಸವ ಆಗಿತ್ತು ಭಾಳ ವರ್ಷದ ಹಿಂದೆ. ಸ್ವಲ್ಪ ಕಾಂಪಿಟೇಟ್ ಇತ್ತು ಭಾಳ ಅಂತ, ಅದರಲ್ಲೂ ನನಗೆ ಸಿಕ್ತು. ಅದರಲ್ಲೂ ನನಗೆ ಸನ್ಮಾನವನ್ನು ಮಾಡಿದ್ದಾರೆ. ಹಲವಾರು ಪ್ರಶಸ್ತಿಗಳು ನನಗೆ ಬಂದಿದೆ. ಜನ ನನ್ನನ್ನು ಒಳ್ಳೆಯ ರೀತಿಯಲ್ಲಿ ಗುರುತ ಮಾಡಿದ್ದಾರೆ. ಮತ್ತು ಯಕ್ಷಗಾನದಲ್ಲಿ ನನಗೆ ಜನ ಗುರುತ ಮಾಡಿದ್ದಾರೆ. ಕಟ್ನಾಕ್ಲು ಗಂಗಾಧರ ಯಾರು ಅಂತೇಳಿ ಗುರುತ ಮಾಡಿದ್ದಾರೆ. ಅಷ್ಟು ನೆಮ್ಮದಿ ಉಂಟು. ಇಲ್ಲದ್ರೆ ಯಾರೂ ಗುರುತ ಮಾಡಲಿಲ್ಲ. ಇವತ್ತು ಯಾವ 4-5 ತಾಲೂಕುಗಳಲ್ಲಿ ಹೋದರೂ ಕಟ್ನಾಕ್ಲು ಗಂಗಾಧರ ಯಕ್ಷಗಾನ ವೇಷ ಮಾಡುವವ ಅಂತ ಎಲ್ಲರೂ ಗುರುತ ಮಾಡ್ತಾರೆ. ಇಷ್ಟರ ಮಟ್ಟಿಗೆ ಯಕ್ಷಗಾನ ಕಲಾದೇವತೆಗೆ ನಾನು ಪ್ರಥಮವಾಗಿ ಕೈ ಮುಗಿದು ವಂದನೆಯನ್ನು ಸಲ್ಲಿಸ್ತೇನೆ. ಈಗ ಇಷ್ಟು ವರ್ಷಗಳ ಕಾಲ ಯಕ್ಷಗಾನದಲ್ಲಿದ್ದೀರಾ, ಹಲವಾರು ವರ್ಷಗಳ ಕಾಲ ಯಕ್ಷಗಾನದಲ್ಲಿದ್ದೀರಾ. ನಿಮಗೆ ಯಕ್ಷಗಾನದ ಹಿಂದಿನ ಹೇಗಿತ್ತು ಪ್ರೇಕ್ಷಕ ವರ್ಗ, ಈಗ ಹೇಗಿದೆ ಅದ್ರ ಬಗ್ಗೆ ಒಂದು ವೀಕ್ಷಕ ತಿಳಿಸ್ಬೋದು, ಅಥವಾ ಯಕ್ಷಗಾನಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡೋದಾರೆ ಏನು ಹೇಳ್ತೀರಾ? ಯಕ್ಷಗಾನ ಹಿಂದಿನ ಕಲಾವಿದರು ಏನು ಮಾಡಿಕೊಂಡು ಬಂದಿದ್ದಾರಲ್ಲ, ಅದನ್ನು ಯಾವತ್ತೂ ಮರೆಯಬಾರದು. ಅದು ಭದ್ರ ಬುನಾದಿ. ಈಗಿನ ಕಲಾವಿದರಿಗೆ ನಾನು ಹೇಳುವುದು, ಅವರು ಹಾಕಿಕೊಟ್ಟಂತಹ ಮಾರ್ಗದರ್ಶನದಲ್ಲೇ ನಾವು ನಡೆಯಬೇಕು. ಅವರು ಒಂದು ಯಕ್ಷಗಾನಕ್ಕೆ ಒಂದು ಚೌಕಟ್ಟು ಹಾಕಿಕೊಟ್ಟಿದ್ದಾರಲ್ಲ, ಆ ಚೌಕಟ್ಟನ್ನು ಮೀರಿ ಹೋಗಬಾರ್ದು. ಅದು ವ್ಯವಸ್ಥಿತವಾದಂತಹ ಚೌಕಟ್ಟು. ಮತ್ತು ಈಗಿನ ಕಲಾವಿದರು ಏನು ಮಾಡ್ತಾರೆ ಕೇಳಿದ್ರೆ, ವಿಶೇಷವಾಗಿ ನಾನು ನೋಡಿದ ಹಾಗೆ ಯೂಟ್ಯೂಬು ಮಾಧ್ಯಮವನ್ನು ನೋಡಿಕೊಂಡು ಆ ಸಂದರ್ಭಕ್ಕೆ ವೇಷವನ್ನು ಏನು ಕಲಿಯದೇನೆ ಬಂದ್ಕೊಂಡು ವೇಷ ಮಾಡೋದು, ಅದು ತುಂಬ ಬೇಸರ. ನಾನೇ ಹೇಳೋದೇನು ಕೇಳಿದ್ರೆ, ಹಿರಿಯ ಕಲಾವಿದರಲ್ಲಿ ಕೇಳಬೇಕು. ಒಮ್ಮೆ ನಮಗೆ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ, ಈಗ ಎಲ್ಲ ಫೋನ್ ಇದೆ, ಫೋನ್ ಮಾಡಿ ಆದರೂ ಇದಕ್ಕೆ ಹೇಗೆ ಇದು ಏನು ಅಂತ ಕೇಳಬೇಕು. ಎಲ್ಲ ಯಕ್ಷಗಾನ ಮಾಡುವ ಪೂರ್ವದಲ್ಲಿ ಚೌಕಿ ಮನೆಗೆ ಹೋದಾಗಾರು ಅವರಿಗೊಂದು ನಮಸ್ಕಾರ ಮಾಡಿ ಏನು ಎಂತಾನು ಅಂತೇಳಿ ನಾವು ಕೇಳಬೇಕು. ಆಗ ಅವರು ಸರಿಯಾದ ಮಾರ್ಗದರ್ಶನವನ್ನು ನಮಗೆ ಕೊಡ್ತಾರೆ. ಕಲಾವಿದರಿಗೆ ಮುಂದುವರಿಯುವ ಕಲ್ತು ಬಂದರೆ ಒಳ್ಳೆಯ ಜೀವನ ನಡೆಸ್ಬೋದು. ಯಕ್ಷಗಾನದಲ್ಲಿ ನಿಜವಾಗಿ ಮೊದಲನಾಗಲ್ಲ, ಯಕ್ಷಗಾನದಲ್ಲಿ ನಿಜವಾಗಿ ಈಗಿನ ಪ್ರಸ್ತುತ ಸಂದರ್ಭದಲ್ಲಿ ಯಕ್ಷಗಾನ ಏನೂ ತೊಂದರೆ ಇಲ್ಲ. ನಾನು ಮೊದಲಿತ್ತು ಆಗ ಕಷ್ಟಕರ ಕೇಳಿದ್ದೇನೆ. ನಮ್ಮ ಹಳ್ಳಿಯ ಹಳೆಯ ಯಕ್ಷಗಾನ ಕಲಾವಿದರಲ್ಲ, ಒಂದು ತೆಂಗಿನಕಾಯಿ ಪ್ರಸಾದ ಕಡೆಗಾಗಿ ಸತ್ಯ ವೇಷವನ್ನು ಮಾಡಿದ್ದುಂಟು. 1 ರೂಪಾಯಿಗೂ ಆಟ ಮಾಡಿದ್ದು ಉಂಟಂತೆ. ತಲೆಯ ಮೇಲೆಲ್ಲ ಯಕ್ಷಗಾನ ಪೆಟ್ಟಿಗೆ ಹೊತ್ಕೊಂಡು ಹೋಗೋದು, ಎತ್ತಿನ ಗಾಡಿಯಲ್ಲಿ ಜೀವನ ಮೊದಲು. ಹೆಸರು ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಈಗಿನವ್ರಿಗೆ ಹಾಗಲ್ಲ, ಹೋಗ್ಲಿಕ್ಕೆ. ಹೊತ್ತುಗಳ ಕಾಲ ಒಂದು ಯಕ್ಷಗಾನದಲ್ಲಿ ನೀವು ಹೇಗೆ ಬಂದ್ರಿ, ಅದು ಯಕ್ಷಗಾನದಲ್ಲಿ ಹೇಗೆ ನಡೀತಾ ಇದೆ, ಈಗಿನ ಪರಿಸ್ಥಿತಿ ಹೇಗಿದೆ ಅನ್ನೋದರಿಂದ ಒಂದು ವಿಸ್ತೃತವಾದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಪರವಾಗಿ ನಾನು ನಿಮಗೆ ಧನ್ಯವಾದ ತೋರಿಸ್ತೇನೆ. ನಿಮಗೂ ಹಾಗೆ ತುಂಬ ಧನ್ಯವಾದಗಳು. ಯಾಕೆ ಕೇಳಿದರೆ, ನಾವೆಲ್ಲ ಎಲೆಮರೆಯ ಕಾಯಿ ಅಂತಿದ್ದವರು. ನಮ್ಮನ್ನು ನೀವು ಮಲೆನಾಡು ಯೂಟ್ಯೂಬು ಮೀಡಿಯಾ ಚಾನಲ್ನವರು ಬಂದು ಇಲ್ಲಿವರೆಗಾಗಿ ಬಿಡುವು ಮಾಡಿಕೊಂಡು ಬಂದು ನಮ್ಮಂಥ ಕಲಾವಿದರ ಸಂದರ್ಶನ ಮಾಡಿ ಇಡೀ ಪ್ರಪಂಚಕ್ಕೆ ಬಿತ್ತರಿಸಬೇಕು ಅಂತ ಹೊರಟಿದ್ದೀರಲ್ಲ, ನನ್ನ ಆರಾಧ್ಯ ದೈವನಾದಂಥ ಗಣೇಶ್ ಪಾಲ್ ಮಹಾಗಣಪತಿ ಮತ್ತು ಇಲ್ಲಿ ಕುಳಿತಂತಹ ಉಮಾಮಹೇಶ್ವರ ನಿಮಗೆ ಆಯುರಾರೋಗ್ಯ ಐಶ್ವರ್ಯ ಸಕಲ ಸಂಪತ್ತನ್ನು ಕೊಟ್ಟು ನಿಮ್ಮನ್ನು ಕಾಪಾಡಲಿ. ಮತ್ತು ನಿಮ್ಮ ಈ ಯೂಟ್ಯೂಬ್ ಚಾನಲ್ಲು ಅತಿ ಉತ್ತಮವಾಗಿ ಪ್ರಪಂಚದಾದ್ಯಂತ ಹೆಸರು ಮಾಡಲಿ. ಮತ್ತು ವಿಶೇಷವಾಗಿ ಇನ್ನೂ ಅನೇಕ ನನ್ನಂತಹ ಗುರುತಿಸಲ್ಪಡದೇ ಹೋದ ಕಲಾವಿದರಿದ್ದಾರೆ, ಅವರನ್ನೆಲ್ಲ ಗುರುತ ಮಾಡಿ ಈ ವೇದಿಕೆಗೆ ತೆಗೆದುಕೊಂಡು ಬನ್ನಿ. ಅದರಿಂದ ಯಕ್ಷಗಾನ ಪ್ರಪಂಚಕ್ಕೂ ಒಂದು ಕೊಡುಗೆ ಆಗ್ತದೆ, ಕಲಾವಿದರಿಗೂ ಒಂದು ಸಂತೋಷ ಆಗ್ತದೆ. ಹಾಗಾಗಿ ನನಗೊಂದು ಭಾಳ ಒಂದು ಹೆಮ್ಮೆನೂ ಉಂಟು, ಸಂತೋಷವೂ ಉಂಟು. ನೀವೊಂದು ಸಂದರ್ಶನ ಮಾಡ್ತೆ ಅಂತ ಬಂದ್ರಲ್ಲ, ಭಾಳ ಹೆಮ್ಮೆ ಉಂಟು. ನನ್ನಂಥವನಿಗೆ ಪ್ರಥಮ ಸಂದರ್ಶನ ಇದು. ಯಾವ ಮುಖಾಂತರ ಬಂದರೋ ಏನೋ ಅದು ಅಪ್ರಸ್ತುತ, ಆದರೂ ಬಂದ್ರಲ್ಲ ಅದು ನನಗೆ ಭಾಳ ಹೆಮ್ಮೆ ಉಂಟು. 4 ಜನ ನೋಡ್ತಾರೆ, ಎಷ್ಟು ಜನ ನೋಡ್ತಾರೆ ಹೇಳೋದು ಮುಖ್ಯಕ್ಕಿಂತನೂ 4 ಜನ ನೋಡ್ತಾರೆ. ಅದಕ್ಕೆ ನನಗೆ ಭಾಳ ಹೆಮ್ಮೆ ಉಂಟು. ನಿಮಗೂ ತುಂಬ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ.